ಏನ್ ಅನ್ಸುತ್ತೆ ಮ್ಯಾಮ್, ರಕ್ಷಿತಾ ಹೋಗಿ ಗಿಲ್ಲಿ ಹತ್ರ ಅದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದಕ್ಕೆ ಗಿಲ್ಲಿ ಸ್ಟ್ಯಾಂಡ್ ತಗೊಂಡಿದ್ದ ಅಥವಾ ಗಿಲ್ಲಿಗೆ ಗೊತ್ತಾಯ್ತಾ ಇವ್ರು ಈ ತರ ಎಲ್ಲ ಮಾಡ್ತಾ ಇದಾರೆ? ಕಾಣುತ್ತಲ್ಲ ತೇಜು, ಅಲ್ಲಿ ಪ್ರತಿಯೊಬ್ಬರ ಚಲನವಲನಗಳು ಕಂಡೇ ಕಾಣುತ್ತೆ. ಆಮೇಲೆ ಇಷ್ಟು ಜೋರಾಗಿ ನಡೀತಿದೆ ಅಂತ, ಆಮೇಲೆ ಅವ್ರು ಜೋಕ್ ಅನ್ಕೊಂಡು ಎಲ್ಲರ ಹತ್ರನೂ ಹೋಗಿ ಹೇಳೋರಲ್ಲ, ಹಿಂಗ್ ಮಾಡ್ಬಿಡಿದಾಳೆ, ಹಂಗ್ ಮಾಡ್ಬಿಡಿದಾಳೆ, ಹಿಂಗ್ ಮಾಡ್ಬಿಡಿದಾಳೆ. ಈ ಹುಡುಗಿ ಬಂದು ನಮ್ಮ ಹತ್ರ ಹತ್ಕೊಂಡ್ ಹಂಗೆ ಗಿಲ್ಲಿಯವ್ರ ಹತ್ರನೂ ಹೇಳ್ಕೊಂಡಿರ್ಬೋದು. ಹೌದೌದು, ಹೇಳಿದ್ದಾರೆ ಎಪಿಸೋಡ್ ಅಲ್ಲಿ. ಹಾ, ನನಗ್ ಗೊತ್ತಿಲ್ಲ ಅದು. ನಂದ್ ಪಾರ್ಟ್ ಮಾತ್ರ ಹೇಳ್ಬಲ್ಲೆ, ಹಿಂಗ್ ಬಂದ್ ಮಾತಾಡಿದ್ರು ಅಂತ. ಅವ್ರಿಗೆ ಹೋಗಿ ಹೇಳ್ಕೊಡ್ತಾರೆ, ಹಿಂಗೆಲ್ಲ ಮಾತಾಡ್ತಾರೆ, ಬೇಜಾರಾಗತ್ತೆ ಏನು. ಅವಾಗ ಗಿಲ್ಲಿ ಹೇಳಿರ್ತಾರೆ, ತಲೆ ಕೆಡ್ಸ್ಕೊಬೇಡ, ನಾವೆಲ್ಲ ಇದೀವಿ ಅಂತ. ಆಮೇಲೆ ಅಡಿಗೆ ಮನೆಯಲ್ಲಿ ಕೂತಾಗ ನಾನೇ ಕೇಳಿಸ್ಕೊಂಡಾಗ ಒಂದ್ಸತಿ ಹೇಳಿದ್ದಾರೆ, ನಾವೆಲ್ಲ ಇದೀವಿ ರಕ್ಷು ತಲೆ. ಆಮೇಲೆ ನಾನೊಂದು ವಿಟ್ನೆಸ್ ಮಾಡಿದ್ದು, ಪಾಪ ಹುಡುಗಿ ಬೆಳಿಗ್ಗೆ ಅಡಿಗೆ ಮಾಡ್ತಿದ್ದೆ, ಇವ್ರು ಜಾನು ಹಿಂಗ್ ಹೋಗ್ತಾರೆ ನಡ್ಕೊಂಡು. ಸುಮ್ನೆ ಆಗ್ಬೇಕು ತಾನೆ, ನಿನ್ನೆ ರಾತ್ರಿ ಎಷ್ಟು ಜಗಳ ಆಗಿದೆ, ಹುಡುಗಿ ಹತ್ತಿದೆ ಮಾಡಿದೆ, ರಾರಾ ಸರಿ ಸಿಕ್ಕು ರಾರಾ ಅಂತಿದ್ದಾರೆ. ಇನ್ನೊಂದು ಡೈನಿಂಗ್ ಟೇಬಲ್ ಒಂದು ಇನ್ಸಿಡೆಂಟ್ ಇದೆ ಅನ್ಸುತ್ತೆ ಮ್ಯಾಮ್. ನೀವು ಅಶ್ವಿನಿ ಮತ್ತೆ ಜಾನ್ವಿ ಕೂತ್ಕೊಂಡಿರ್ತೀರಿ, ಜಾನ್ವಿ ಅವರು ಇವಾಗ ನಾನು ಹೋಗಿ ಅವಳಿಗೆ ಏನೋ ಹೇಳ್ಬಿಟ್ಟು ಬರ್ತೀನಿ ಅಂತ ಎದ್ದು ಹೋಗ್ತಾರೆ. ಅವಾಗ ಅಶ್ವಿನಿ ಅವ್ರು ಹೇಳ್ತಾರೆ, ಈ ಆಟಕ್ಕೆ ನಾನಿಲ್ಲ, ನಾನು ನಿಮ್ ಜೊತೆ ಬೆಡ್ ಶೇರ್ ಮಾಡೋದು ಅಷ್ಟೇ ಅಂತ. ನೀವು ಕೂತಿರ್ತೀರಿ ಅಲ್ಲಿ, ಅಲ್ಲಿ ಹೋಗಿ ಮತ್ತೆ ಅವ್ರಿಗೆ ಏನೋ ರೇಗಿಸ್ತಾರೆ, ಹಿಂಗ ನಾನು ಅದಕ್ಕೆ ಮುಂಚೆ ಅದನ್ನೇ ಅಂದ್ರೆ ನಿಮ್ಗೆ ಅದೇನು ಕಂಡಿಲ್ಲ ಅಂತ, ಅಂದ್ರೆ ಏನೇನ್ ಮಾತುಗಳೆಲ್ಲ ಆಯ್ತು ಅಂತ ನಿಮ್ಗೆ ಗೊತ್ತಾಗಿಲ್ಲ ಅಲ್ಲಿ. ನಮ್ಮ ಮಾತ್ರ ಹೇಳಿದ್ರು ಅಂದ್ರೆ ಅಶ್ವಿನಿ ಹೇಳ್ತಾ ಇರ್ತಾರೆ ನಿಮ್ಗೆ, ಇಲ್ಲ ಅವ್ರು ಟ್ರಿಗರ್ ಮಾಡಿದ್ರು, ಅವ್ರು ಹೆಂಗ್ ಮಾತಾಡಿದ್ರು ನಮ್ಗೆ ಶಾಕ್ ಆಗ್ಬಿಡ್ತು, ರಕ್ಷಿತಾ ಮಾತಾಡಿದ್ ನೋಡಿ ಅಂತ ನಿಮ್ ಹತ್ರ ಹೇಳ್ತಾ ಇರ್ತಾರೆ. ಅಂದ್ರೆ ಅವ್ರು ಹಂಗಲ್ಲ, ಅವಳು ಹಿಂಗೆ ಅಂದ್ರೆ ಅವ್ರ ಬಗ್ಗೆ ನನ್ನ ಹತ್ರ ಮ್ಯಾನಿಪುಲೇಟ್ ಮಾಡಕ್ ಬಂದ್ರು. ಅಂದ್ರೆ ನಾವು ಅವಳನ್ನ ಫಸ್ಟ್ ಪುಟ್ಟ ಕಂದ ಅಂತೆಲ್ಲ ಮಾತಾಡ್ತಿದ್ವಿ, ಇವಾಗ ನೀವ್ ಅಂತಿದ್ದೀರಾ, ನೀವು ಒಂದಿನ ತಿಂತೀರಾ ನೋಡಿ, ನಾನು ಅವ್ರು ಮಾಡಿದ ಊಟ ಮಾಡಿಲ್ಲ. ಎಷ್ಟು ಸ್ಟುಪಿಡಿಟಿ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಅವರು ದಾಲ್ ಮಾಡಿದ್ರು, ಅವ್ರು ಬೆಳಿಗ್ಗೆ ಎಲ್ರಿಗೂ ಅನ್ನ ದಾಲು ರಕ್ಷಿತಾ ಮಾಡಿಟ್ಟಿರೋದು ಅಷ್ಟು ಇಡೀ ಮನೆಗೆ. ಇವ್ರು ತಿನ್ಲಿಲ್ಲ, ನಾವ್ ಚಪಾತಿ ಮಾಡ್ಕೋತೀವಿ ಅಂತ. ಯಾಕೆ ತಿಂದಿಲ್ಲ ಅಂತ ಹೇಳ್ದೆ, ಇಲ್ಲ ತುಂಬಾ ಕುಳ್ಕು ತಲೆ ಎಲ್ಲ ಹಿಂಗ್ ಅನ್ಕೊಂಡ್ ಬಂದ್ಬಿಟ್ಟು ಅದೇ ಕೈಯಲ್ಲಿ ಅಡಿಗೆ ಮಾಡ್ತಾಳೆ, ಅಸಹ್ಯ ಆಗಲ್ವಾ ಅಂತ. ಅದೇ ಹುಡುಗಿ ಫ್ರೈ ಎಲ್ಲ ಮಾಡುವಾಗ ಚೆನ್ನಾಗಿ ಚಪ್ಪರ್ಸ್ಕೊಂಡು ತಿಂದ್ರಲ್ಲ, ಅವಾಗ ಬುದ್ಧಿ ಇರ್ಲಿಲ್ಲ ತಲೆನಲ್ಲಿ. ನನ್ಗೆ ಆಕ್ಚುಲಿ ಈ ಮಾತುಗಳು ಆಡೋಳೆ ಅಲ್ಲ ನಾನು, ನನಗ್ ಬೇಕಾ ಅಯ್ಯೋ ಅವ್ರೇನಾದ್ರು ಆಗಿರ್ಲಿ, ಇವ್ರೇನಾದ್ರು, ನನಗೇನೋ ನನ್ನ ನೋಡ್ಕೊಂಡಿರೋಣ, ನನ್ ತನಕ ಬಂತಾ ನಾನ್ ಬಿಡಲ್ಲ ಅಂತ. ಬಟ್ ಏನ್ ಗೊತ್ತಾ, ಅಲ್ಲಿ ಯಾವ್ದೋ ಒಂದು ಹುಡುಗಿಗೆ ಅನ್ಯಾಯ ಆಗಿದೆ. ನೀವೆಲ್ಲೋ ಇದ್ದೀರಾ, ನಿಮ್ಮನ್ನ ನೀವೆಲ್ಲೋ ತೋರಿಸ್ಕೊತಾ ಇದ್ದೀರಾ, ನಾನು ಹಾಗೆ ಹೀಗೆ. ನಿಮ್ಮ ಹತ್ರ ಹೆಸರಿರ್ಬೋದು, ಹಣ ಬಲ ಇರಬಹುದು, ಗುಣದ ಬಲನೇ ಇಲ್ಲ ಅಂತ ಹೇಳಿದ್ರೆ ಅದೆಲ್ಲ ಯಾತಕ್ಕೆ ಅಲ್ವಾ? ಅದೆಲ್ಲ ಎರಡು ಇಲ್ದಿದ್ರು ಇದಿದ್ರೆ ಅದೇ ಒಂದ್ ದೊಡ್ಡ ಸಂಪಾದನೆ. ನೀವೇನೋ ಪೋಟ್ರೆ ನಾನೇನೋ ಅಂತ ತೋರಿಸ್ತಿದ್ದೀರಾ, ನಾನು ಹೆಣ್ಮಕ್ಳು ಪರವಾಗಿ ನಿಲ್ತೀನಿ ಅಂತ ಹೇಳ್ತೀರಾ, ಒಂದ್ ಹೆಣ್ಮಗುನೇ ಹೀಯಾಳಿಸ್ತಿದ್ದೀರಾ, ಒಂದ್ ಹೆಣ್ಮಗುನೇ ಟಾರ್ಗೆಟ್ ಮಾಡ್ತಿದ್ದೀರಾ, ರಾಶಿಕಾನ್ ಟಾರ್ಗೆಟ್ ಮಾಡಿದೀರಾ, ಅಶ್ವಿನಿದು ಜಗಳಗಳು ಬಂತೋ ಇಲ್ವೋ ಗೊತ್ತಿಲ್ಲ, ನಿಂದೇನ್ ಯೋಗ್ಯತೆ, ಯು ಆರ್ ಮೈ ಫುಟ್ ಅಂತೆಲ್ಲ ಬರೆದಿದ್ದಾರೆ. ಏನ್ ಭಾಷೆ ಉಪಯೋಗಿಸ್ತಿದ್ದೀರಾ? ಸರಿ, ನೀವು ಅಲ್ಲಿಂದ ಬಂದಿದ್ದೀರಾ, ಒಪ್ಕೊಳ್ಳೋಣ ಬಿಡು, ಪಾಪ ಅವ್ರದ್ದು ಬೆಳವಣಿಗೆನೆ ಹಾಗಾಗಿದೆ ಅಂತ ಒಪ್ಕೊಂಡ್ಬಿಡ್ಬೋದು. ನಾನು ಇಲ್ಲಿದ್ದೀನಿ ಅಂದಾಗ ಅಲ್ಲೇ ಇರಿ, ಯಾಕೆ ಕೆಳಗಡೆ ಇಳಿತೀರಾ? ಅಷ್ಟೇ ನನ್ನ ಕ್ವೆಶ್ಚನ್.